11 ವರ್ಷಗಳ ಮಹಾ ತಪಸ್ಸು ಕೊನೆಗೂ ಫಲಿಸಿದೆ. ಕೋಟ್ಯಂತರ ಅಭಿಮಾನಿಗಳ ಪ್ರಾರ್ಥನೆ ಫಲ ನೀಡಿದೆ. 2013ರ ಬಳಿಕ ಪದೇ ಪದೇ ಐಸಿಸಿ ಟೂರ್ನಿಗಳಲ್ಲಿ ನಿರಾಸೆ ಅನುಭವಿಸ್ತಾ ಇದ್ದ ಟೀಂ ಇಂಡಿಯಾ ಕೊನೆಗೂ ಗೆದ್ದು ಬೀಗಿದೆ. ಭಾರತದ ಮುಡಿಗೆ ಟಿ20 ವಿಶ್ವಕಪ್ ಕಿರೀಟ ಒಲಿದಿದೆ. ಈ ಅವಿಸ್ಮರಣೀಯ ಕ್ಷಣ ಘಟಿಸಿ ಕೇವಲ 3 ದಿನಗಳಷ್ಟೇ ಕಳೆದಿವೆ. ಆದರೆ ಇನ್ನೂ ಕೂಡ ಸಂಭ್ರಮಕ್ಕೆ ತೆರೆ ಬಿದ್ದಿಲ್ಲ. ಟೈಟಲ್ ಗೆದ್ದ ಭಾರತದ ಟೈಗರ್ಸ್ ಇನ್ನೂ ಕೂಡ ತವರಿಗೆ ಮರಳಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಂತೂ ಟೀಂ ಇಂಡಿಯಾದ ವಿಜಯದ ಯಾತ್ರೆ ಇನ್ನೂ ಕೂಡ ಸಖತ್ ಟ್ರೆಂಡಿಂಗ್ನಲ್ಲಿದೆ. ಹೀಗಿರುವಾಗಲೇ ಭಾರತದಲ್ಲಿ ನಿವೃತ್ತಿ ಪರ್ವ ಆರಂಭವಾಗಿದೆ. ಒಂದ್ ಕಡೆ ದ್ರೋಣಾಚಾರ್ಯ ರಾಹುಲ್ ದ್ರಾವಿಡ್ ಶಸ್ತ್ರತ್ಯಾಗ ಮಾಡಿದರೆ, ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹಾಗೆ ರವೀಂದ್ರ ಜಡೇಜಾ ಕೂಡ ಟಿ20 ಫಾರ್ಮೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಈ ಮೂವರ ವಿದಾಯದ ಆಘಾತವೇ ಇನ್ನೂ ಕೂಡ ಅಭಿಮಾನಿಗಳನ್ನು ಕಾಡ್ತಾ ಇದೆ. ಹೀಗಿರುವಾಗಲೇ ಭಾರತದ ಹಲವು ಸ್ಟಾರ್ ಪ್ಲೇಯರ್ಸ್ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಅದು ಕೂಡ ಎಲ್ಲಾ ಫಾರ್ಮೆಟ್ಗೆ ವಿದಾಯ ಘೋಷಿಸುವ ಲೆಕ್ಕಾಚಾರದಲ್ಲಿದ್ದಾರೆ. ಅಷ್ಟಕ್ಕೂ ನಿವೃತ್ತಿ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ? ಗೌತಮ್ ಗಂಭೀರ್ ಪಟ್ಟಾಭಿಷೇಕಕ್ಕೂ ಮುನ್ನವೇ ಗುಡ್ ಬೈ ಹೇಳ್ತಾರಾ? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಿ20 ಮಹಾಯುದ್ಧದಲ್ಲಿ ಭಾರತವನ್ನ ಚಾಂಪಿಯನ್ ಪಟ್ಟಕ್ಕೆ ಏರಿಸಿ ಕನ್ನಡಿಗ ರಾಹುಲ್ ದ್ರಾವಿಡ್ ಮುಖ್ಯ ಕೋಚ್ ಹುದ್ದೆಗೆ ರಾಜೀನಾಮೆ ನೀಡಿದರು. ಟ್ರೋಫಿ ಗೆದ್ದ ಐತಿಹಾಸಿಕ ಕ್ಷಣದಲ್ಲೇ ಕಿಂಗ್ ವಿರಾಟ್ ಕೊಹ್ಲಿ, ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಮತ್ತೆ ರವೀಂದ್ರ ಜಡೇಜಾ ಕೂಡ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಫೈನಲ್ ಮ್ಯಾಚ್ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆಯಲು ಬಂದ ವಿರಾಟ್ ಪೋಡಿಯಂ ಮೇಲೆಯೇ ವಿದಾಯ ಹೇಳಿ ಶಾಕ್ ನೀಡಿದರು. ಇದರ ಬೆನ್ನಲ್ಲೇ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ರೋಹಿತ್ ಶರ್ಮಾ ಕೂಡ ಗುಡ್ ಬೈ ಹೇಳಿದರು. ಒಂದು ದಿನ ಕಳೆದ ಬಳಿಕ ರವೀಂದ್ರ ಜಡೇಜಾ ಕೂಡ ನಿವೃತ್ತಿಯ ಶಾಕ್ ಕೊಟ್ಟಿದ್ರು. ಆರಂಭವಾಗಿರೋ ಈ ರಿಟೈರ್ಮೆಂಟ್ ಪರ್ವ ಸದ್ಯಕ್ಕೆ ನಿಲ್ಲೋ ತರ ಕಾಣ್ತಾನೆ ಇಲ್ಲ. ಇದರ ನಡುವೆ ಭಾರತ ತಂಡದ ಹೆಡ್ ಕೋಚ್ ಗದ್ದುಗೆಗೆ ನೂತನ ಸಾರಥ್ಯ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಗೌತಮ್ ಗಂಭೀರ್ ಹೆಸರು ಈಗಾಗಲೇ ಫೈನಲ್ ಆಗಿದ್ದು ಅಧಿಕೃತವಾಗಿ ಹುದ್ದೆ ಅಲಂಕರಿಸೋದಷ್ಟೇ ಬಾಕಿ ಇದೆ. ಇದರ ನಡುವೆ ಟೀಂ ಇಂಡಿಯಾದಲ್ಲಿ ರಿಟೈರ್ಮೆಂಟ್ ಪರ್ವ ಕೂಡ ಶುರುವಾಗಿದೆ. ಕೇವಲ ಟಿ20 ಇಂಟರ್ನ್ಯಾಷನಲ್ ಮಾತ್ರವಲ್ಲ, ಎಲ್ಲಾ ಫಾರ್ಮೆಟ್ಗೆ ವಿದಾಯ ಘೋಷಿಸುವ ಆಟಗಾರರು ಕೂಡ ಇದ್ದಾರೆ. ಮುಂದಿನ ಕೋಚ್ ಗೌತಮ್ ಗಂಭೀರ್ ಸೀನಿಯರ್ಸ್ಗೆ ಷರತ್ತು ವಿಧಿಸಿರೋದ್ರಿಂದ ಇನ್ನಷ್ಟು ಪ್ಲೇಯರ್ಸ್ ಗುಡ್ ಬೈ ಹೇಳೋ ಸಾಧ್ಯತೆ ಇದೆ. ವಿದಾಯದ ಅಂಚಿನಲ್ಲಿದ್ದಾರಾ 37 ವರ್ಷದ ಅಶ್ವಿನ್. ಗೌತಮ್ ಗಂಭೀರ್ ಟೀಂ ಇಂಡಿಯಾದ ಮುಖ್ಯ ಕೋಚ್ ಹುದ್ದೆಗೆ ಇರಲು ಈಗಾಗಲೇ ಬಿಸಿಸಿಐ ಬಳಿ ಕೆಲ ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ. ಅದರಲ್ಲಿ ಯಂಗ್ ಪ್ಲೇಯರ್ಸ್ ಟೀಮ್ ಕಟ್ಟೋದು ಕೂಡ ಒಂದು. ಅಂದ್ರೆ ಹಿರಿಯರಿಗೆ ಕೋಚ್ ಸಿಗೋ ಎಲ್ಲಾ ಸಾಧ್ಯತೆ ಇದೆ. ಹೀಗಾಗಿ 35 ವರ್ಷದ ಗಡಿ ದಾಟಿದ ಟೀಂ ಇಂಡಿಯನ್ಸ್ ಒಬ್ಬೊಬ್ಬರಾಗಿ ಚುಟುಕ್ ಫಾರ್ಮೆಟ್ಗೆ ಟಾಟಾ ಹೇಳ್ತಿದ್ದಾರೆ. 37 ವರ್ಷದ ಆಫ್ ಸ್ಪಿನ್ನರ್ ಅಶ್ವಿನ್ ಕೂಡ ಶೀಘ್ರದಲ್ಲೇ ಗುಡ್ ಬೈ ಹೇಳೋ ಸಾಧ್ಯತೆ ಇದೆ. ಟಿ20 ಮಾತ್ರವಲ್ಲ, ಏಕದಿನ ತಂಡದಿಂದಲೂ ಕೂಡ ದೂರ ಉಳಿದಿರೋ ಅಶ್ವಿನ್ ವೈಟ್ ಬಾಲ್ ಫಾರ್ಮೆಟ್ಗೂ ಕೂಡ ವಿದಾಯ ಹೇಳಿದ್ರು ಕೂಡ ಅಚ್ಚರಿ ಪಡಬೇಕಿಲ್ಲ. ಗಾಯದ ಸಮಸ್ಯೆಯಿಂದ ಕ್ರಿಕೆಟ್ಗೆ ಶಮಿ ಗುಡ್ ಬೈ. ಬೆಂಕಿ ಬೌಲರ್ ಮೊಹಮ್ಮದ್ ಶಮಿ ಅವರನ್ನ ಗಾಯದ ಸಮಸ್ಯೆ ಪದೇ ಪದೇ ಕಾಡ್ತಾನೆ ಇದೆ. 2023ರ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಸುಲ್ತಾನನಾಗಿ ಮೆರೆದಿದ್ದ ಶಮಿ ಆ ಬಳಿಕ ಗ್ರೌಂಡ್ಗೆ ಇಳಿದೇ ಇಲ್ಲ. ವಿಶ್ವಕಪ್ನಲ್ಲಿ ಆಡುವಾಗ ಶಮಿ ಪಾದಕ್ಕೆ ಗಾಯವಾಗಿ ಶಸ್ತ್ರಚಿಕಿತ್ಸೆಗೂ ಕೂಡ ಒಳಗಾಗಿದ್ರು. ತಿಂಗಳುಗಟ್ಟಲೆ ನಡೆಯೋಕ್ಕೂ ಆಗದೆ ಒದ್ದಾಡಿದ್ರು. 2024ರ IPLನಿಂದಲೂ ಕೂಡ ಹೊರಗುಳಿದಿದ್ರು. ಈಗ ಮತ್ತೆ ಪ್ರಾಕ್ಟೀಸ್ ಆರಂಭಿಸಿದ್ರು ಕೂಡ ಈವರೆಗೂ ಕೂಡ ಕಂಪ್ಲೀಟ್ ಆಗಿ ಫಿಟ್ ಆಗಿಲ್ಲ. ಹೀಗಾಗಿ 33 ವರ್ಷದ ವೇಗಿ ಮೊಹಮ್ಮದ್ ಶಮಿ ಕೂಡ ಟಿ20 ಕ್ರಿಕೆಟ್ಗೆ ಗುಡ್ ಬೈ ಹೇಳುವ ಸಾಧ್ಯತೆ ಹೆಚ್ಚಿದೆ. ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಟಿ20ಗೆ ನಿವೃತ್ತಿ ಹೇಳೋ ಸಾಧ್ಯತೆಯೇ ಹೆಚ್ಚಿದೆ. ಎಲ್ಲ ಮಾದರಿಯಿಂದಲೂ ಗಬ್ಬರ್ ಸಿಂಗ್ ಧವನ್ ನಿವೃತ್ತಿ. ಒನ್ಸ್ ಅಪಾನ್ ಎ ಟೈಮ್ ಶಿಖರ್ ಧವನ್ ಎಂಥ ಪ್ಲೇಯರ್ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿತ್ತು. ಆದರೆ ಕಳೆದ 2 ವರ್ಷಕ್ಕೂ ಹೆಚ್ಚು ಕಾಲ ಭಾರತ ತಂಡದಿಂದ ಹೊರಗುಳಿದಿದ್ದಾರೆ. ಶಿಖರ್ ಧವನ್ ಕೊನೆಯ ಬಾರಿಗೆ ಡಿಸೆಂಬರ್ 10, 2022ರಲ್ಲಿ ಭಾರತ ತಂಡದಲ್ಲಿ ಆಡಿದ್ರು. ಅಂದಿನಿಂದ ಮೆನ್ ಇನ್ ಬ್ಲೂ ಜರ್ಸಿಯಲ್ಲಿ ಧರಿಸಲಾಗಿಲ್ಲ. ಕೆಲವೊಮ್ಮೆ ಟಿ20 ವಿಶ್ವಕಪ್ ಏಕದಿನ ವಿಶ್ವಕಪ್ ತಂಡ ನಿರೀಕ್ಷೆಯಲ್ಲಿದ್ದರೂ ಕೂಡ ಅವಕಾಶ ಸಿಗಲಿಲ್ಲ. ರಾಷ್ಟ್ರೀಯ ತಂಡದಲ್ಲಿ ಆಡದೇ ಇದ್ರೂ ಕೂಡ IPLನಲ್ಲಿ ಪಂಜಾಬ್ ಕಿಂಗ್ಸ್ಗೆ ನಾಯಕತ್ವದ ಜವಾಬ್ದಾರಿಯನ್ನು ಗಬ್ಬರ್ ಸಿಂಗ್ ನಿಭಾಯಿಸುತ್ತಿದ್ದಾರೆ. ಆದರೆ ಗಾಯಗಳಿಂದಾಗಿ 2024ರ IPLನಲ್ಲೂ ಕೂಡ ಎಲ್ಲಾ ಪಂದ್ಯಗಳನ್ನು ಆಡೋಕೆ ಸಾಧ್ಯ ಆಗಿರಲಿಲ್ಲ. ಆ ಭರವಸೆ ಕೂಡ ಈಡೇರಲಿಲ್ಲ. 38 ವರ್ಷದ ಧವನ್ಗೆ ಮತ್ತೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ. ಹೀಗಾಗಿ ಟಿ20 ಮಾತ್ರವಲ್ಲ, ಶೀಘ್ರದಲ್ಲೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಧವನ್ ವಿದಾಯ ಘೋಷಿಸುವ ನಿರೀಕ್ಷೆ ಇದೆ. ಇನ್ನು ಶಿಖರ್ ಧವನ್ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ 34 ಟೆಸ್ಟ್ ಪಂದ್ಯಗಳಲ್ಲಿ 2315 ರನ್ ಗಳಿಸಿದ್ದಾರೆ. ಇದರಲ್ಲಿ 7 ಶತಕ ಮತ್ತು 5 ಅರ್ಧ ಶತಕಗಳಿವೆ. ಹಾಗೆ 167 ಏಕದಿನ ಪಂದ್ಯಗಳಲ್ಲಿ 6793 ರನ್ ಗಳಿಸಿದ್ದಾರೆ. ಶಿಖರ್ ಧವನ್ ಏಕದಿನ ಕ್ರಿಕೆಟ್ನಲ್ಲಿ 17 ಶತಕ ಮತ್ತು 39 ಅರ್ಧ ಶತಕಗಳನ್ನು ಗಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನಲ್ಲಿ 68 ಪಂದ್ಯಗಳಲ್ಲಿ 11 ಅರ್ಧ ಶತಕಗಳೊಂದಿಗೆ 1759 ರನ್ ಗಳಿಸಿದ್ದಾರೆ. ಇದೇ ಕಾರಣದಿಂದಾಗಿ ಟೀಂ ಇಂಡಿಯಾದ ಗಬ್ಬರ್ ಸಿಂಗ್ ಎಂದೇ ಖ್ಯಾತರಾಗಿದ್ದ ಶಿಖರ್ ಧವನ್ ಭಾರತ ತಂಡಕ್ಕೆ ಏಕಾಂಗಿಯಾಗಿ ಅದೆಷ್ಟೋ ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಆದರೆ ಯಂಗ್ ಪ್ಲೇಯರ್ಸ್ ಅಬ್ಬರ ಹಾಗೆ ಧವನ್ ಅವರ ಕಳಪೆ ಫಾರ್ಮ್ ಮತ್ತು ಗಾಯದ ಸಮಸ್ಯೆಯಿಂದ ಶಿಖರ್ ಧವನ್ ನಿವೃತ್ತಿಯ ದಡದಲ್ಲಿದ್ದಾರೆ. ವಿದಾಯದ ಅಂಚಿನಲ್ಲಿ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಟೀಂ ಇಂಡಿಯಾದಿಂದ ಹೊರಬಿದ್ದು 1 ವರ್ಷಕ್ಕೂ ಹೆಚ್ಚು ಕಾಲವಾಯಿತು. 34 ವರ್ಷದ ಭುವನೇಶ್ವರ್ ಕುಮಾರ್ ಮತ್ತೆ ಟೀಂ ಇಂಡಿಯಾ ಬಾಗಿಲು ತೆರೆಯುವುದು ಅನುಮಾನವೇ.
ಭಾರತ ಕ್ರಿಕೆಟ್ ತಂಡದ ಪರ ಎಲ್ಲಾ 3 ಮಾದರಿಯಲ್ಲೂ ಆಡುವ ಹಾಗೆ ಎಲ್ಲಾ 3 ಮಾದರಿಗಳಲ್ಲಿ 5 ವಿಕೆಟ್ ಕಬಳಿಸಿ ದಾಖಲೆ ಬರೆದಿರುವ ವೇಗದ ಬೌಲರ್ ಭುವನೇಶ್ವರ್ ಕುಮಾರ್ ಈಗ ಭಾರತದ ಪರ ಆಡ್ತಾ ಇರೋದು ಅಪರೂಪ ಆಗಿದೆ. ಬಿಸಿಸಿಐನಿಂದ ನಿರಂತರ ನಿರ್ಲಕ್ಷ್ಯಕ್ಕೆ ಗುರಿಯಾಗಿರುವ ಭುವನೇಶ್ವರ್ ಕುಮಾರ್ ತಮ್ಮ ಇನ್ಸ್ಟಾಗ್ರಾಂ ಬಯೋದಿಂದ ಕ್ರಿಕೆಟರ್ ಎಂಬ ಪದವನ್ನು ಇತ್ತೀಚೆಗಷ್ಟೇ ತೆಗೆದು ಅಸಮಾಧಾನವನ್ನು ಹೊರಹಾಕಿದರು. ಭುವನೇಶ್ವರ್ ಕುಮಾರ್ ಭಾರತ ತಂಡಕ್ಕಾಗಿ ಒಟ್ಟು 21 ಟೆಸ್ಟ್ ಪಂದ್ಯಗಳು, 121 ಏಕದಿನ ಮತ್ತು 87 ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿದ್ದಾರೆ. ಇದೀಗ ತಂಡದಲ್ಲಿ ಚಾನ್ಸ್ ಸಿಗದೆ ಭುವಿ ಅಂತಾರಾಷ್ಟ್ರೀಯ ಕ್ರೀಡಾ ಜೀವನ ಕೊನೆಯ ಹಂತದಲ್ಲಿದೆಯಾ ಎಂಬ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನು ಐಪಿಎಲ್ನಲ್ಲಿ ಕೆಕೆಆರ್ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿ ಇದೀಗ ಭಾರತದ ಮುಖ್ಯ ಕೋಚ್ ಹುದ್ದೆಗೆ ಇರಲು ಸಜ್ಜಾಗಿರೋ ಗೌತಮ್ ಗಂಭೀರ್ ಯಂಗ್ ಟೀಮ್ ಕಟ್ಟೋ ಯೋಜನೆಯಲ್ಲಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸೀನಿಯರ್ಸ್ಗೆ ಚಾನ್ಸ್ ಸಿಗುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ. ಹೀಗಾಗಿ ಹಲವು ಆಟಗಾರರು ಗುಡ್ ಬೈ ಹೇಳೋ ಚಿಂತನೆ ನಡೆಸಿದ್ದಾರೆ. ಹೀಗಾಗಿ ಟೀಮ್ ಇಂಡಿಯಾದಲ್ಲಿ ಶುರುವಾಗಿರೋ ರಿಟೈರ್ಮೆಂಟ್ ಸೀರೀಸ್ ಇನ್ನೂ ಕೆಲ ಕಾಲ ಮುಂದುವರಿಯೋ ಲಕ್ಷಣ ಕಾಣ್ತಾ ಇದೆ. ನಿಮ್ಮ ಪ್ರಕಾರ ಯಾರು ನಿವೃತ್ತಿಯ ಅಂಚಿನಲ್ಲಿದ್ದಾರೆ, ಯಾರಿಗೆ ಇನ್ನೂ ಕೂಡ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಗಬೇಕಿತ್ತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.